ಶ್ರೀ ಪುಣ್ಯಕೋಟಿ ಕೃಷಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜಾರಿಯಾಳ್ ಇದರ ಅಧ್ಯಕ್ಷರಾಗಿರುವಂತ ಮಾನ್ಯ ಶೇಖರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ವಿಧದ ಅಂಗವಿಕಲರಿಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ದುಡಿಯಕ್ಕಾಗಲಂತ ಪರಿಸ್ಥಿತಿ ಇರ್ತಕ್ಕಂಥ ಅಂಗವಿಕಲರಿಗೆ ನಾವು ಅವರು ಸ್ವ ಉದ್ಯೋಗ ಮಾಡ್ಕೊಳ್ಳಿ ಮನೆಯಲ್ಲಿನ ಸ್ವ ಉದ್ಯೋಗ ಮಾಡ್ಕೊಳ್ಳಿ ಹಿತದೃಷ್ಟಿಯಿಂದ ಜೆರಾಕ್ಸ್ ಮಷೀನ್ ಅನ್ನು ಕೊಡಿಸ್ತಾ ಇದ್ದೇವೆ. ಅದರಲ್ಲಿ ಜಾಲಿಯಾಳ ಗ್ರಾಮದ ನಮ್ಮ ಫಲಾನುಭವಿ ಆಗಿರ್ತಕ್ಕಂಥ ನೀಲಮ್ಮ ಬೋವಿಯವರು ನಮ್ಮ ಕಣ್ಣು ಮುಂದೆನೆ ಇದ್ದಾರೆ. ಅವರಿಗೆ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಇದು ನಿಮ್ಗ ಜೆರಾಕ್ಸ್ ಮಷೀನ್ ಹೆಂಗ್ ಸಿಕ್ತರಿ? ಇದು ಮೊದ್ಲೇ ನಮ್ಗೆ ಗೊತ್ತಿದಿಲ್ರಿ. ಮೇಡಮ್ ಅವ್ರ ಇದ್ರಿ, ಹ್ಯಾಂಡಿಕ್ಯಾಪ್ಟರ್ ಮೇಡಮ್ ಅವರು ಹೇಳಿದ್ರಿ, ಶೇಖರಗೌಡ ಪಾಟೀಲ್ ಅವರು ಪುಣ್ಯಕೋಟಿ ಎಂಜುದಿಂದ ಅದಾರ ಅಂತ ಹೇಳಿದ್ರಿ ಸರ್. ಆ ನಂತರ ಮೇಡಮ್ ಅವ್ರ ಹೇಳಿಂದ ಆಮೇಲೆ ನಾವು ತಗೊಂಡಿವ್ರಿ ಸರ್. ಅಂದ್ರೆ ನಿಮ್ ಪಂಚಾಯತಿ ಲಕ್ಷ್ಮಿ ಅವರು ಹೇಳಿದ್ರಿ, ಪುಣ್ಯಕೋಟಿ ಅವರು ಹಿಂಗ ಅಂಗವಿಕಲರಿಗೆ ಇದು ಜೆರಾಕ್ಸ್ ಮಷೀನ್ ಕೊಡ್ಸಾಕತ್ರ ಅವ್ರನ್ನ ಕೊಡ್ಸೋರಿ ಅವ್ರಿಗೆ ಮಾಡ್ಯಾರ, ಭೇಟಿ ಆಗ್ರ ಅಂತ ಹೇಳಿದ್ರು. ಅವ್ರ ಏನ್ ತಗೊಂತೀರಿ ನೀವು? ಖಾರ ಕುಟ್ಟು ಮಿಷನ್ ಐತಿ, ರೊಟ್ಟಿ ಮಾಡೋದೈತಿ, ಯಾವ್ದ್ ಬೇಕು ನಿಮ್ಗಂದ್ರೆ ನಮ್ಗ್ ರೊಟ್ಟಿ ಮಾಡಕ್ ಆಗಂಗಿಲ್ಲ, ಎರಡು ಕೈ ಇಲ್ಲ ಅಂತ ಹೇಳಿದ್ರಿಂದ ಇದನ್ ಕೊಡ್ಸ್ಯಾರ. ಓಹೋ. ಈಗ ರೊಟ್ಟಿ ಮಾಡೋ ಮಿಷಿನ್, ಖಾರ ಕುಟ್ಟು ಗಿರಣಿ, ಹಿಟ್ಟಿನ ಗಿರಣಿ, ಶಾವ್ಗಿ ಮಿಷಿನ್, ಚಿಪ್ಸ್ ಮಷೀನ್, ಹಿಂಗ ಈ ಪುಣ್ಯಕೋಟಿ ಎನ್ಜಿಒದವರು ಎಲ್ಲ ಉದ್ಯೋಗ ಮಾಡ್ಕೊಳಕ ಮಹಿಳೆಯರಿಗೆ ಬಂತು, ಅಂಗವಿಕಲರಿಗೆ ಬಂತು, ಎಲ್ಲಾ ತರ ಕೊಡಿಸ್ತಾರ. ಆದ್ರೆ ನಿಮ್ಗೆ ಜೆರಾಕ್ಸ್ ಮಷೀನ್ ನಮ್ಗ ಅಂದ್ರ ಕೆಲಸ ದುಡಿಯಕ್ ಆಗಲ್ಲ ನಮ್ಗ, ಅದಕ್ಕೋಸ್ಕರ ನಮ್ಗೆ ವಜನ್ ಕೆಲಸ ನಿಗಲ್ಲ, ಇದು ಸರಳ ಐತಿ. ಮತ್ತ ಅದೆಲ್ಲ ಜೋಳ ಹಾಸ್ ಮಾಡುದು ಅದೆಲ್ಲ ಆಗಂಗಿಲ್ಲ ಅನ್ನೋದಕ್ಕ ನಮ್ಗೆ ಇದೇ ಇರ್ಲಿ ಅಂತ ಇದನ್ನ ಆಯ್ಕೆ ಮಾಡ್ಕೊಂಡಿವ್ರಿ. ಈ ಜೆರಾಕ್ಸ್ ಮಷೀನ್ಗೆ ಎಷ್ಟು ವಿತ್ರಿ ಅಮೌಂಟ್? ಅದು 48,000 ಐತಂತ್ರಿ. ಅದ್ರಾಗ ನಮ್ಗ ಸಬ್ಸಿಡಿ ಬಿಟ್ಟು ನಮ್ಗೆ 20,000 ರೂಪಾಯಿ ಅಮೌಂಟ್ ಕಟ್ಟಿವ್ರಿ. ಪುಣ್ಯಕೋಟಿ ಸಂಸ್ಥೆಯವರು 28,000 ರೂಪಾಯಿ ಸಬ್ಸಿಡಿಯನ್ನು ಮಾಡಿ ನಿಮಗೆ ಕೇವಲ 20,000 ರೂಪಾಯಿದಲ್ಲಿ ಜೆರಾಕ್ಸ್ ಮಷೀನ್ ಅನ್ನು ಕೊಡಿಸಿದಾರೆ. ಈ ಜೆರಾಕ್ಸ್ ಮಷೀನ್ ಬರೀ ಬ್ಲಾಕ್ ಅಂಡ್ ವೈಟ್ ಅಷ್ಟ ಐತಿ, ಎರಡು ತರ ಐತಿ? ಎರಡು ತರ ಐತ್ರಿ. ಕಲರ್ ಮಾಡ್ತೀವ್ರಿ, ಬ್ಲಾಕ್ ಅಂಡ್ ಬೇಕನು ಮಾಡ್ತೀವ್ರಿ ಸರ್. ಇದು ನೀವೀಗ ಇದನ್ನ ಮಾಡಕ್ಕೆಲ್ಲ ಕಲ್ತ್ಕೊಂಡಿರಿ? ಹ್ಞೂನ್ರಿ. ಜೆರಾಕ್ಸ್ ಮಾಡಿ ನಮ್ಗೇನು ಗೊತ್ತಿದ್ದಿಲ್ರಿ ಸರ್ ಮಾಡ್ಬೇಕಂತ. ನಮ್ಮ ಮಕ್ಳದವ್ ಬಿಡು ಮಾಡ್ತಾರ ಅವ್ರ ಅಂತ ತಗೊಂಡಿವ್ರಿ ಸರ್. ಈಗ ಇತ್ತಿತ್ಲಾಗ ನಮ್ಮ ತಮ್ಮರಿದ್ದರೆ ಅವ್ರು ಕಲ್ಸಿದ್ರಿ, ನಾವು ಕಲ್ಕೊಂಡಿವ್ರಿ, ಈಗ ಮಾಡಕತ್ತೀವ್ರಿ. ಈ ಜೆರಾಕ್ಸ್ ಮಾಡಿ ತೋರಿಸ್ತೀರಿ? ಮಾಡ್ತೀವ್ರಿ. ಇದು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್. ಹ್ಞೂನ್ರಿ. ಈ ನೀಲಮ್ಮ ಬೋವಿಯವರು ಶಿಕ್ಷಣವಂತರ ಅಲ್ಲದ್ರು ಕೂಡ ಈ ರೀತಿ ತಾವೇ ಸ್ವತಃ ಮನೆಯಲ್ಲಿ ಈ ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಅನ್ನು ಮಾಡಿದ್ದಾರೆ. ಇದು ಕಲರ್ ಜೆರಾಕ್ಸ್ ಮಾಡಕ್ ಬರ್ತಾರೆ ಈ ಮಷೀನ್ ಅಲ್ಲಿ? ಹ್ಞೂನ್ರಿ ಸರ್, ಮಾಡ್ತೀವಿ. ಕಲರ್ ಜೆರಾಕ್ಸ್ ಮಾಡಿ ತೋರಿಸ್ರಿ. ನೋಡಿ, ನಾವು ಕೊಡಿಸಿರುವಂತ ಈ ಜೆರಾಕ್ಸ್ ಪ್ರಿಂಟರ್ ಮಷೀನ್ ಅಲ್ಲಿ ಸರಳವಾಗಿ ನೀಲಮ್ಮ ಬೋವಿ ಅವರು ತಾವು ಏನ ಶಿಕ್ಷಣ ಇಲ್ಲ ಇದ್ರೂ ಕೂಡ ಮನೆಯಲ್ಲಿ ಸರಳವಾಗಿ ಈ ಬ್ಲಾಕ್ ಅಂಡ್ ವೈಟ್ ಆಧಾರ್ ಕಾರ್ಡ್ ಅನ್ನ ಕ್ಲೀನ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಕೊಡಿಸಿರ್ತಕ್ಕಂಥ ಈ ಪ್ರಿಂಟರ್ ಮಷೀನ್ ಬ್ಲಾಕ್ ಅಂಡ್ ವೈಟ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ತರನಾಗಿ ಈ ನೀಲಮ್ಮ ಬೋವಿ ಅವರು ಇದ್ರ ಜೊತೆಗೇನೆ ಬ್ಲಾಕ್ ಅಂಡ್ ವೈಟ್ ಅಲ್ಲ ಅಷ್ಟೇ ಅದನ್ನು ಕೂಡ ಕ್ಲೀನ್ ಆಗಿ ಕಲರ್ ಜೆರಾಕ್ಸ್ ಕೂಡ ಬಂದಿದೆ. ಇಂಥವ್ರು ಬ್ಲಾಕ್ ಅಂಡ್ ವೈಟ್ ಮತ್ತು ಕಲರ್ ಜೆರಾಕ್ಸ್ ಅನ್ನ ಸರಳವಾಗಿ ಮನೆಯಲ್ಲೇ ನಿಧಾನವಾಗಿ ಕಲ್ತ್ಕೊಂಡು ಅವ್ರ ಆರ್ಥಿಕ ಮಟ್ಟವನ್ನು ಸುಧಾರಣೆ ಮಾಡಲು ಈ ಜೆರಾಕ್ಸ್ ಮಷೀನ್ ಬಹಳ ಅದ್ಭುತವಾಗಿದೆ ಮತ್ತು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನೋಡ್ರಿ,
ಕೆಲವರು ಕಸ್ಟಮರ್ ಬ್ಯಾಂಕಿಂದ ಅಥವಾ ಆಫೀಸಿಂದ ಬಂದಿರ್ತಾರ. ಅವರು ಜೆರಾಕ್ಸ್ 10, 20, 30 ಜಾಸ್ತಿ ಇರ್ತಾವ. ಇವ್ರೇನ್ ಅಂಗವೈಕಲ್ಯದಾರ ಜಲ್ದಿ ಮಾಡ್ಕೊಡಕ್ಕಾಗಲ್ಲ ಅಂತ ತಿಳ್ಕೊಂಡು ಅವ್ರು ಏನ್ರ ಇದು ಮಾಡ್ತಿರ್ತಾರ. ಅಂತರಾಗ 10, 20 ಜಾಸ್ತಿ ಬಂದಾಗ ಜಲ್ದಿ ಮಾಡಿಕೊಡ್ರಿ ಅಂತ ಕೇಳ್ತಾರ ನಿಮ್ಗೆ. ಅವಾಗ ನೀವು ಒಮ್ಮೆ ಹಾಕಿ ಕೊಡಕ್ ನಿಮ್ಗ ಈ ಮಷಿನ್ ದಲ್ಲಿ ವ್ಯವಸ್ಥೆ ಐತ್ರಿ? ನಿಮ್ಗೆ ಒಮ್ಮೆ ಹಾಕಿ ಕೊಡಕ್ ಬರ್ತಾರೆ ಎಲ್ಲಾನು ಮಾಡಿ ತೋರ್ಸ್ರಿ. ಇಲ್ಲಿ ಹಾಕ್ತಿರಿ ಸರ್, ಬಾಳ ಆದ್ರೆ ಹ್ಞೂ ಇಲ್ಲಿ ಹಾಕಿ ಮಾಡ್ತೀವಿ ಸರ್. ಆಮೇಲೆ ಹಾಕಿದ್ರೆ ಬರ್ತಾರ ಸರ್. ಇಷ್ಟು ಬಾಸ್ಟ್ ಮಾಡಿ ಇಲ್ಲಿ ಮೇಲೆ ಹಾಕ್ತಾರೆ ನಾವು. ಹ್ಞೂ ಸರ್. ಮೇಲೆ ಬರ್ತೈತ್ರಿ ಸರ, ತಳಗೂ ಬರ್ತಾವ್ರಿ. ಅಂದ್ರೆ ನೀವು ಜೆರಾಕ್ಸ್ ಮಾಡಿ ಬಂದಿದ್ದು ಅದು ಇವು ಒರಿಜಿನಲ್ ರೀ ಸರ್. ಅವ್ರು ಕೊಟ್ಟಿರ್ತಕ್ಕಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ರೀ. ಇವು ಜೆರಾಕ್ಸ್ ಮಾಡಿದ್ರಿ. ಒರಿಜಿನಲ್ ಎಲ್ಲಿ ಬರ್ತಾವ್ರಿ? ಇಲ್ಲಿ ಬರ್ತಾರ ಸರ್. ಜೆರಾಕ್ಸ್ ಮಾಡಿದಿರಿ ಇಲ್ಲಿ ಬರ್ತಾರ. ಅಂದ್ರೆ ಹಿಂಗ ಜೆರಾಕ್ಸ್ ಇಲ್ಲಿ ಬರ್ತೈತಿ. ಅಂದ್ರೆ ಬಾಳಷ್ಟು ಇದ್ದಾಗ ನೀವು ಇಲ್ಲಿ ಮೇಲೆ ಹಾಕಕ ಕಲ್ತ್ರಿ. ಇಲ್ಲಿ ಹಾಕ್ತಿರಿ. ಈ ಮಷಿನ್ ಒಳಗ ಎರಡ್ ಮೂರ್ ತರ ಇದಾವ, ಉಪಯೋಗ ಮಾಡ್ಕೋಬಹುದು. ಇಲ್ಲಿ ಬರ್ತೈತ್ರಿ ಸರ್ ತಳಗ, ಇಲ್ಲಿ ಮೇಲೆ ಇಲ್ಲಿ ಬರ್ತೈತಿ ಸರ್. ಅಂದ್ರೆ ಇದು ಹಾಕೋದ್ರಿಂದ ನಿಮ್ ಸಮಯ ಉಳಿತೈತಿ, ಮತ್ ಜಲ್ದಿ ಮಾಡ್ಕೊಡ್ತೀರಿ. ಜೆರಾಕ್ಸ್ ಜಾಸ್ತಿನೂ ಮಾಡ್ಬೋದು ಇದರಿಂದ. ಈ ಮಷಿನ್ ಒಳಗ ಕೆಳಗಡೆ ಮಾಡ್ಬೋದು. ಒಳ್ಳೆ ಬಹಳಷ್ಟು ಇದ್ದಂತ ಸಂದರ್ಭದಾಗ ನೀವು ಜಲ್ದಿ ಕೆಲಸ ಜಲ್ದಿ ಆಗ್ಬೇಕು. ಬಹಳಷ್ಟು ನಾವು ತೆಗೆದು ಹಾಕೋದಿಲ್ಲ ಅನ್ನೋದಕ್ಕ ಇಲ್ಲಿ ಮ್ಯಾಲ್ ಮಾಡಿದ್ರಿ ಸರ್. ಬಹಳಷ್ಟು ಬಂದಾಗ ಮ್ಯಾಲ ಉಪಯೋಗ ಮಾಡ್ತೀರಿ. ಇದು ಬಹಳ ಸರಳ ಐತಿ. ಎರಡು ಬಂದ್ರೆ ಇಲ್ಲಿ ತಳಗ ಹಾಕ್ತೀವಿ ಸರ್. ಅಲ್ರಿ ಅಮ್ಮವ್ರ, ನೀವು ಇದು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಮಾಡ್ತೀರಿ, ಕಲರ್ ಜೆರಾಕ್ಸ್ ಮಾಡ್ತೀರಿ ಈ ಮಷಿನ್ ಒಳಗ. ಹಿಂಗ ಎರಡು ತರ ಮಾಡ್ತಿರಲ್ಲ, ಜಾಸ್ತಿ ಇದು ನಿಮ್ಗೆ ಅನುಕೂಲ ಆಗೈತಿ. ಆ ನಂತರ ಈ ಜೆರಾಕ್ಸ್ ಮಾಡೋತ್ನಾಗ ನಿಮ್ ಪ್ರತಿ ತಿಂಗಳ ಎಷ್ಟು ಬರ್ತೀರಿ ಕರೆಂಟ್ ಬಿಲ್? ಕರೆಂಟ್ ಬಿಲ್ ಇಲ್ರಿ ಸರ್, ಇದು ಸೋಲಾರ್ ಮೇಲೆ ಮಾಡ್ಕೊಟ್ಟಾರಿ ಸರ್. ಸೋಲಾರ್ ಮೇಲೆ ಪ್ಲೇಟ್ ಕುಂದರ್ಸ್ಯಾರಿ, ಇದೆಲ್ಲ ಬೋರ್ಡ್ ಕುಂದರ್ಸಿದಾರಿ, ಒಂದ್ ಲೈಟ್ ಹಾಕಿ ಕೊಟ್ಟಾರಿ. ಅಂದ್ರೆ ಲೈಟ್ ಕೂಡ ಹತ್ತೈತಿ? ಹ್ಞೂನ್ರಿ, ಒಂದ್ ಲೈಟ್ ಕೂಡ ಹತ್ತೈತಿ. ನೀವು ಕರೆಂಟ್ ಇದ್ದಾಗ ಮಾಡ್ಬೇಕಂತೇನೆ ಅವಲಂಬನೆ ಇಲ್ಲ? ಯಾವಾಗ್ಲೂ ಮಾಡ್ಬೋದ್ರಿ, ಕರೆಂಟ್ ಹೋದ್ರು ಮಾಡ್ಬೋದ್ರಿ ಸರ್. ನಿಮ್ಮ ಹತ್ರ ಈ ಜೆರಾಕ್ಸ್ ಮಾಡ್ಕೊಳಕ್ಕೆ ಇಲ್ಲಿ ಯಾರ್ಯಾರು ಬರ್ತಾರೆ? ಸುತ್ತಮುತ್ತಲು ಓಣ್ಯಾಗ ಬರ್ತಾರ ಸರ್, ಬ್ಯಾಂಕಿನವರು ಬರ್ತಾರ ಸರ್. ಬರ್ತಾರ. ಹ್ಞೂನ್ರಿ. ಒಂದ್ ದಿನಕ್ಕೆ ನೀವು ಮಿನಿಮಮ್ ಎಷ್ಟು ದುಡಿತೀರಿ ಇದರಿಂದ? ಅದ್ ಹೆಂಗ್ ಬರ್ತಾರಿ ಸರ್ ಹಂಗ ಮಾಡೋದ್ರಿ. ಜಾಸ್ತಿನೂ ಬರ್ತಾವ್ರಿ, 300 ಬರ್ತ್ರಿ, 400 ಆಗತ್ರಿ. ಮತ್ತ ಒಂದ್ಸಲ ಇದು ಇಲೆಕ್ಷನ್ ದರ್ ಇದ್ದಾಗ ಬಂದಿದ್ರಿ 1000 ತನ 900 ತನ ಆಗಿತ್ರಿ ಒಂದ್ ದಿನಕ್ರಿ. ಹ್ಞೂನ್ರಿ, ಬಾಳ ಚಲೋ ಆಗೈತ್ರಿ. ಹ್ಞೂನ್ರಿ. ಒಂದ್ ದಿವಸ ಇಲೆಕ್ಷನ್ ಇದ್ದಾಗ ಬಂದಿದ್ರಿ ಸರ್, 900 ಒಂದ್ ದಿವಸಕ್ಕ ಆಗಿತ್ರಿ. ಒಂದೇ ದಿನಕ್ಕೆ 1000 ಮಟ ದುಡಿದ್ರಿ. ನಮ್ಮ ಕಣ್ಣಿದ್ರಿಗಿನ ನೋಡ್ತಾ ಇದೀವಿ, ಇವರು ಶಾಲೆ ಕೂಡ ಬಾಳ ಕಲ್ತಿಲ್ಲ. ಅಂತವ್ರಿಗೆ ಸರಳವಾಗಿ ಮನ್ಯಾಗ ಕೂತ್ಕೊಂಡು ಅವ್ರ ಕೈ ಮುರ್ಕೊಂಡಿದ್ರು ಕೂಡ 2 ಕೈ ಇದು ಆಗಿತ್ತು. ನಮ್ಮ ಶೇಖರಗೌಡ ಪಾಟೀಲ್ ಅವರ ಮುಖ್ಯ ಒಂದು ಕನಸಾಗಿತ್ತು, ನಮ್ಮ ಬಾದಾಮಿ ತಾಲೂಕಿನ ಇರ್ತಕ್ಕಂತ ಎಲ್ಲಿ ದುಡ್ಯಾಕ್ ಹೋಗಕ್ ಆಗಂಗಿಲ್ಲ, ಮನಿ ಬಿಟ್ಟು ಹೋಗಕ್ ಇರಂಗಿಲ್ಲ ಅಂತವ್ರಿಗೆ ನಮ್ಮ ಅಧ್ಯಕ್ಷರು ಇಂಥವ್ರನ್ನ ಪ್ರತಿ ಗ್ರಾಮದಲ್ಲಿ ಹುಡುಕಿ ಅಂತವ್ರಿಗೆ ಒಂದು ಜೀವನ ಉಪಾಯಕ್ಕಾಗಿ ಅವರ ಆರ್ಥಿಕ ಮಟ್ಟ ಸುಧಾರಣೆ ದೃಷ್ಟಿಯಿಂದ ಮನೆಯಲ್ಲೇ ಕುಂತು ಸರಳವಾಗಿ ಅವ್ರ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಇನ್ನೂ ಮುಂದೆ ಬರ್ಬೇಕಂತ ಹೇಳಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿನ ಹೋಗಲಾಡಿಸುವ ದೃಷ್ಟಿಯಿಂದ ಇಂಥವ್ರನ್ನ ಹುಡುಕಿ ನಾವ ಸ್ವತಃ ಅವರಿಗೆ ಕರೆಂಟು ಬೇಡ, ಏನು ಬೇಡ, ಸೋಲಾರ್ ಮ್ಯಾಗ ಅವ್ರಿಗೆ ಜೆರಾಕ್ಸ್ ಮಾಡ್ತಕ್ಕಂಥ ಪ್ರಿಂಟರ್. ಇದು ಕಲರ್ ಮತ್ತು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ಮಾಡೋ ಜೊತೆಗೆ ಇದರಿಂದ ಮತ್ತೆ ಇನ್ನೊಂದು ಏನು ಉಪಯೋಗ ಐತಪ್ಪ ಅಂತಂದ್ರೆ ಇದಕ್ಕ ವೈಫೈ ಕನೆಕ್ಷನ್ ಇರ್ತೈತಿ. ಇದಕ್ಕೆ ಇಂಥ ಮನೆಯಲ್ಲಿ ಆಂಡ್ರಾಯ್ಡ್ ಫೋನ್ ಇರ್ತಕ್ಕಂಥ ಫೋನಿಂದ ಅವ್ರಿಗೆ ವೈಫೈ ಕನೆಕ್ಷನ್ ಮಾಡಿ ಆಧಾರ್ ಕಾರ್ಡ್, ಉತ್ತಾರ, ಪ್ಯಾನ್ ಕಾರ್ಡ್, RTC ಈ ಫೋಟೋಗಳನ್ನ ಇದರಲ್ಲಿ ನಾವು ವೈಫೈ ಕನೆಕ್ಷನ್ ಮಾಡಿಕೊಂಡು ಮನೆ ಕಂಪ್ಯೂಟರ್ ಲ್ಯಾಪ್ಟಾಪ್ ಇರ್ಲಾರ್ದೇನೆ ಮೊಬೈಲ್ ಇಂದ ಅವರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಕೊಡಬಹುದು. ಮತ್ತೆ ಕರೆಂಟ್ ಮಳೆ ಬಂದ್ರು ಅಷ್ಟೇ, ಬಿಸಿಲು ಬಿದ್ರು ಅಷ್ಟೇ. ಇದು ನಮ್ದು ಸೋಲಾರ್ ಸಿಸ್ಟಮ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಬಿಸಿಲೇ ಬೇಕಂತೇನಿಲ್ಲ. ಇದಕ್ಕೆ ಬರೀ ಬೆಳಕಿದ್ರೆ ಸಾಕು, ಸ್ಟೋರೇಜ್ ಮಾಡಿ ಕವರ್ ಇಟ್ಕೊಂತೈತಿ. ಆ ನಂತರ ಜೆರಾಕ್ಸ್ ಇವ್ರು ಯಾವಾಗ ಬೇಕಾದಾಗ ಮಾಡ್ಬೋದು. ಬ್ಯಾಟ್ರಿನೂ ಐತಿ. ನಮ್ ಕಣ್ಣಿದ್ರಿಗೆ ನೋಡ್ತಾ ಇದೀವಿ, ನೀಲಮ್ಮ ಬೋವಿಯವರಿಗೆ ನಾವು ಸುಮಾರು ಒಂದು 6 ತಿಂಗಳ ಹಿಂದೆ ಕೊಡಿಸಿದ್ದು. ಇದು 1 ವರ್ಷ ಆಗ್ತಾ ಬಂತು. ಇವರು ಇದನ್ನ ದುಡ್ದಿದ್ದಾರೆ, ಬಹಳ ಅನುಕೂಲ ಆಗಿದೆ. ಇದನ್ನ ಜೆರಾಕ್ಸ್ ಮಾಡಿ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಈ ಯೋಜನೆ ನಾವು ಕೊಡಿಸಿದವ್ರಿಗೆ 100ಕ್ಕೆ 100ರಷ್ಟು ಯೋಜನೆ ಸಕ್ಸಸ್ಫುಲ್ ಆಗಿದೆ. ಇದೇ ತೆರನಾಗಿ ಯಾರಿಗಾದ್ರೂ ಹಿಂಗ್ ಬೇಕಾದ್ರೆ ನಮ್ಮ ಪುಣ್ಯಕೋಟಿ ಕೃಷಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಜಾಲಿಹಾಳದಿಂದ ನಮ್ಮ ಅಧ್ಯಕ್ಷರಾದ ಶ್ರೀ ಶೇಖರಗೌಡ ಪಾಟೀಲ್ ಅವ್ರ ನೇತೃತ್ವದಲ್ಲಿ ಇಂಥ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಬೇಕಾದಂತವ್ರಿಗೆ ಕೇಳಿದ್ರೆ ನಮ್ಮ ಸಂಸ್ಥೆಯಿಂದ ನಾವು ಕೊಡಿಸಿ ಆ ಯೋಜನೆಯನ್ನ ಸಕ್ಸಸ್ಫುಲ್ ಮಾಡಲು ಯೋಜನೆಯನ್ನ ನಾವು ಹಾಕಿಕೊಂಡಿದ್ದೀವಿ. ಮುಂದಿನ ಇಂಥ ಎಲ್ಲ ಹುಡುಕಿ ನಾವು ಸಂಸ್ಥೆಯನ್ನು ಕೊಡಕ್ಕೆ ನಾವು ತಯಾರಿದ್ದೀವಿ. ಅಂತ ವಿಕಲಚೇತನರು ಯಾರಾದ್ರೂ ಈ ಯೋಜನೆಯನ್ನ ತಾವು ಸದುಪಯೋಗ ಪಡಿಸಿಕೊಳ್ಬೇಕಾಗಿ ವಿನಂತಿ.